ನಮಸ್ಕಾರ ಸ್ನೇಹಿತರೆ, ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ಹೊಸ ಬಿಸ್ನೆಸ್ ಶುರು ಮಾಡಬೇಕು, ಇದು ರೈಟ್ ಟೈಮಾ, ಬಿಸ್ನೆಸ್ ಮಾಡ್ಲಾ, ಏನು ಬಿಸ್ನೆಸ್ ಮಾಡಲಿ ಕೇಳ್ತಾ ಇದ್ರು. ಸೊ ಹಾಗಾದರೆ ನಿಮಗೆ ಹೊಸ ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕೆ ಇದು ಸರಿಯಾದ ಟೈಮಾ, ಏನು ಬಿಸ್ನೆಸ್ ಮಾಡಬೇಕು, ಹೇಗೆ ಮಾಡಬೇಕು, ಯಾಕೆ ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಇದು ಸರಿಯಾದ ಸಮಯ, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದಕ್ಕೂ ಮುಂಚೆ ಒಂದು ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡಿ, ಮತ್ತು ತಪ್ಪದೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಲಿಂಕನ್ನು ಕ್ಲಿಕ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಈ ವಿಡಿಯೋ ಪೂರ್ತಿ ನೋಡಿ ಆದಮೇಲೆ ಡೌನ್ಲೋಡ್ ಮಾಡಿ. ಸೊ ಹಾಗಾದರೆ ನೋಡ್ತಾ ಹೋಗೋಣ, ಯಾಕೆ ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಇದು ಸರಿಯಾದ ಟೈಮು. ಯಾಕೆ ಗೊತ್ತಾ? ಕೇಳಿ ನೋಡಿ, ನಾನು 2008ರಲ್ಲಿ indianmoney.com ಶುರು ಮಾಡಿದ್ದು. ಯಾವಾಗ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಆಗಿ ಎಲ್ಲ ಸ್ಟಾಕ್ ಮಾರ್ಕೆಟೆಲ್ಲ 22-23 ಸಾವಿರದಿಂದ ಸ್ಟ್ರೈಟ್ 8.5 ಸಾವಿರಕ್ಕೆ ಬಂತಲ್ಲ, ಅದಾದಮೇಲೆ ಶುರು ಮಾಡಿದ್ದು. ಬೆನಿಫಿಟ್ಸ್ ಹೇಳ್ತೀನಿ ಕೇಳಿ. ನಂಬರ್ 1, ಇವತ್ತು ಕರೋನಾದಿಂದ ಈ ಎಲ್ಲ ಬಿಸ್ನೆಸ್ ಡೈನಮಿಕ್ಸ್ ಚೇಂಜ್ ಆಗಿದೆ. ಯಾವ ಬಿಸ್ನೆಸ್ಸು ಭಾಳ ಸಕ್ಸಸ್ಫುಲ್ಲು, ಸೂಪರು, ಅದು ಇದು ಎಲ್ಲ ಚೇಂಜ್. ಈಗ ನೋಡಿ, ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡ್ತಿದ್ರು. ಇವತ್ತು ಹೊಸ ರೆಸ್ಟೋರೆಂಟ್ ಮಾಡಬೇಕು ಅಂದ್ರೆ ಏನು ಬೇಕು ನಿಮಗೆ? ಬರೀ ಒಂದು ಕಿಚನ್ನು, ಪಾರ್ಸೆಲ್ ಮಾತ್ರ ಅಲ್ಲ ಸ್ವಾಮಿ, ನೀವು ಲಕ್ಷಾಂತರ ರೂಪಾಯಿ ಇಂಟೀರಿಯರ್ಸ್ ಖರ್ಚು ಮಾಡಿ ನೀವು ದೊಡ್ಡ ದೊಡ್ಡ ಬಾಡಿಗೆ ಕೊಟ್ಟು ಮಾಡಬೇಕಾ? ಏನೂ ಇಲ್ಲ, ಒಂದು ಕಿಚನ್ ಇದ್ಬಿಟ್ರೆ ನಿಮ್ದು ರೆಸ್ಟೋರೆಂಟ್ ಆಯಿತು ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಡೈನಮಿಕ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಈಗ ಹೆಂಗಿದೆ ಅಂದರೆ, ನೀವು ಒಂದು ಬಿಲ್ಡಿಂಗಲ್ಲಿ ಒಂದು ಮನೆಯಲ್ಲಿ ಕುತ್ಕೊಂಡು ಹಾಲಲ್ಲಿ ಯಾರೋ ಜೊತೆ ಚೆಸ್ ಆಡ್ತಾ ಇರ್ತೀರಿ. ಚೆಸ್ ಅರ್ಧಕ್ಕೆ ಬಂದಿದೆ, ನೀವು ಅಪ್ಪರ್ ಹ್ಯಾಂಡಲ್ಲಿದ್ದೀರಿ, ಭಾಳ ಚೆನ್ನಾಗಿ ನಡೀತಿದೆ ಗೇಮು. ಸಡನ್ನಾಗಿ ಅಲ್ಲಿ ಒಂದು ಬೆಂಕಿ ಬೀಳುತ್ತೆ, ಬಿಲ್ಡಿಂಗಲ್ಲಿ ಬೆಂಕಿ ಬಿದ್ದಿದೆ ಅಂತ ಸುದ್ದಿ ಆಗುತ್ತೆ. ನೀವು ರೂಮ್ನ ಬಿಟ್ಟು ಹೊರಗಡೆ ಹೋಗ್ತೀರಿ, ಒಂದು 2 ಗಂಟೆ ಆಗುತ್ತೆ ಎಲ್ಲ ಫೈರ್ ಎಂಜಿನ್ ಬಂದು ಬೆಂಕಿ ನಿಲ್ಸೋಕ್ಕೆ. ವಾಪಸ್ ಬರ್ತೀರಿ. ವಾಪಸ್ ಬರ್ತಿದ್ದಂಗೆ ನೀವು ಚೆಸ್ಸನ್ನು ನಿಲ್ಲಿಸಿರ್ತೀರಿ. ಈಗ ಹೊಸ ಗೇಮ್ ಶುರುವಾಗಿರುತ್ತೆ, ಇನ್ಯಾವುದೋ ಒಂದು ಗೇಮನ್ನು ಎಲ್ಲರೂ ಆಟ ಆಡ್ತಿರ್ತಾರೆ. ನೀವು ವಾಪಸ್ ಬರ್ತಿದ್ದಂಗೆ ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು, ಎಲ್ಲರೂ ಆಟ ಆಡ್ತಿದಾರಲ್ಲ ಹೊಸ ಗೇಮನ್ನು, ಅದನ್ನು ಕಲಿತು ಅದನ್ನು ಆಡೋದು. ಇನ್ನೊಂದು ಆಪ್ಷನ್ನು, ನೀವೇನು ಮಾಡ್ಬೋದು, ಇಲ್ಲ ನಾ ಏನೂ ಕಲಿಯಲ್ಲ, ನಾ ಹಿಂಗೆ ಇರ್ತೀನಿ ಅಂತ. ಹಾಗೇನೆ ಈಗ ಕೂಡ ನೋಡಿ, ಡೈನಮಿಕ್ಸ್ ಚೇಂಜ್ ಆಗಿದೆ. ಯಾರೋ ಒಬ್ಬ ಈಗ ಒಂದು 5,000 ಸ್ಕ್ವೇರ್ ಫೀಟ್ ಇದು ಜಾಗ ತೊಗೊಂಡು ದೊಡ್ಡ ರೆಸ್ಟೋರೆಂಟ್ ಮಾಡಿರ್ತಾನೆ, ಸಿಕ್ಕಾಪಟ್ಟೆ ಒಂದು 2 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಈಗ ಸಡನ್ನಾಗಿ ಹೀಗಾಯಿತು, ಎಲ್ಲ ನಿಂತೋಗಿದೆ. ಈಗ ವಾಪಸ್ ಓಪನ್ ಆಗ್ತಿದ್ದಂಗೆ ಲಾಕ್ಡೌನು, ಇಲ್ಲ ನಾನು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ದೀನಿ, ನಾನು ರೆಸ್ಟೋರೆಂಟ್ ಹಿಂಗೆ ನೋಡ್ತೀನಿ ಅಂತೇಳಿ ಅಷ್ಟು ಜನ ಇಟ್ಕೊಂಡು ಮಾಡಿದ್ರೆ ವರ್ಕೌಟ್ ಆಗಲ್ಲ. ಏನಾಗಿದೆಲ್ಲ ಬೇಡ, ಇದನ್ನು ವಾಪಸ್ ಕೊಡ್ತೀನಿ, ಎಷ್ಟಾದ್ರು ದುಡ್ಡು ಹೋದ್ರೆ ಹೋಗಲಿ, ಬಟ್ ಇನ್ನು ಮುಂದೆ ನಾನು ದುಡ್ಡು ಕಳ್ಕೊಬಾರ್ದು ಅಂತ ಹೇಳಿ ಬರೀ ಕಿಚನ್ ಇಟ್ಕೊಂಡು ಪಾರ್ಸಲ್ ಸರ್ವಿಸಸ್ ಮಾಡಿದ್ರೆ ವಿನ್ ಆಗ್ತೀರಿ ಅಲ್ವಾ? ಹಾಗೆಯೇ ಎಲ್ಲ ಕಡೆ ಎಲ್ಲ ಬಿಸ್ನೆಸ್ಸಲ್ಲೂ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ indianmoney.com ನಾವು ಸಿಕ್ಕಾಪಟ್ಟೆ ರಿಫಾರ್ಮ್ಸ್ ಮಾಡಿಬಿಟ್ವಿ, ನಮ್ಮ ಬಿಸ್ನೆಸ್ ಮಾಡೆಲ್ನೇ ಭಾಳ ಚೇಂಜ್ ಮಾಡಿದ್ವಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಡೈನಮಿಕ್ಸ್ ಚೇಂಜ್ ಆಗಿರೋದ್ರಿಂದ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗುತ್ತೆ. ಈಗ 10 ವರ್ಷ ಒಂದು ಬಿಸ್ನೆಸ್ಸಲ್ಲಿ ಇದ್ದವನಿಗೂ ಹೊಸದಾಗಿ ಬಂದವರಿಗೂ ಭಾಳ ಡಿಫ್ರೆನ್ಸ್ ಆಗಲ್ಲ. ಯಾಕೆ ಹೇಳಿ? ಎಲ್ಲ ಚೇಂಜ್ ಆಗೋಗಿದೆ ಡೈನಮಿಕ್ಸು. ಅವನು ಈಗ ಹೊಸಬಾ, ನೀವು ಹೊಸಬ್ರು. ಸೊ ಭಾಳ ಈಸಿ ಆಗುತ್ತೆ, ಹಾಗಾಗಿ ನಿಮ್ಗೆ ಈಸಿ. ಎರಡನೇದು, ಕಾಸ್ಟ್ ಕಡಿಮೆ. ನಿಮಗೆ ಈ ರಿಸೆಷನ್ ಆದಾಗ ಏನಾಗುತ್ತೆ, ಸಪ್ಲೈ ಜಾಸ್ತಿ, ಡಿಮ್ಯಾಂಡ್ ಕಡಿಮೆ. ಎಲ್ಲದರಲ್ಲೂ ಆಫೀಸ್ ಸ್ಪೇಸು ಸಪ್ಲೈ ಜಾಸ್ತಿ, ಡಿಮ್ಯಾಂಡ್ ಕಡಿಮೆ. ಲೇಬರು ಸಪ್ಲೈ ಜಾಸ್ತಿ, ಡಿಮ್ಯಾಂಡ್ ಕಡಿಮೆ ಅಲ್ವಾ? ಆಟೋಮೆಟಿಕಲಿ ಏನಾಗುತ್ತೆ, ನಿಮಗೆ ಜನ ಕಡಿಮೆ ಸಂಬಳಕ್ಕೆ ಕೆಲಸಕ್ಕೆ ಸಿಗ್ತಾರೆ, ನಿಮಗೆ ಬಾಡಿಗೆ ಕಡಿಮೆ ಆಗುತ್ತೆ, ಎಲ್ಲದೂ ಕಡಿಮೆ ಆಗುತ್ತೆ ರೀ. ಮಾರ್ಕೆಟಿಂಗ್ ಖರ್ಚು ಕಡಿಮೆ ಆಗುತ್ತೆ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬಿಲ್ ಕಡಿಮೆ ಬರುತ್ತೆ, ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಲೋ ಕಾಸ್ಟಿಗೆ ಸಿಗುತ್ತೆ, ನಿಮ್ಮ ಬಿಸ್ನೆಸ್ಸಲ್ಲಿ ಮಾರ್ಜಿನ್ ಮಾಡೋಕ್ಕಾಗತ್ತೆ, ಲಾಭ ಚೆನ್ನಾಗಾಗುತ್ತೆ. ಇನ್ನು ಮೂರನೇದು, ಈ ಟೈಮಲ್ಲಿ ಭಾಳ ಈಸಿ ದೊಡ್ಡದಾಗಿ ಬೆಳೆಸೋಕ್ಕೆ. ಯಾಕೆ ಹೇಳಿ? ಈಸಿ ಟು ಸ್ಕೇಲು. ಯಾಕೆ ಅಂದರೆ, ನೀವು ಹುಡುಕ್ತೀರಿ ಯಾವುದೋ ಒಂದು ಅವಕಾಶವನ್ನು. ಈಗ ಫಾರ್ ಎಕ್ಸಾಂಪಲ್ ಈ ಟೈಮಲ್ಲಿ ಆನ್ಲೈನ್ ಎಜುಕೇಷನ್, ಎಲ್ಲರೂ ಆನ್ಲೈನ್ ಎಜುಕೇಷನ್ ಹುಡುಕ್ತಿರ್ತಾರೆ, ಬೇಗ ಹೋಗಿ ಗ್ರ್ಯಾಬ್ ಮಾಡ್ಕೊಬೋದು ಅವಕಾಶನ. ಅದೇ ಥರ ಹೊಸ ಹೊಸ ಅವಕಾಶಗಳು. ಈಗ ಮೊನ್ನೆ ಕೋವಿಡ್-19 ಬಂದಿದೆ ಅಂದ ತಕ್ಷಣ ಮಾಸ್ಕ್ ತಯಾರು ಮಾಡೋಕ್ಕೆ ಯಾರೋ ಒಂದು ತಕ್ಷಣ ಫ್ಯಾಕ್ಟ್ರಿ ಹಾಕಿದವರು ಲಕ್ಷಾಂತರ ಮಾಸ್ಕ್ ತಯಾರಿ ಮಾಡ್ತಾರೆ, ಈಸಿಯಾಗಿ ಸ್ಕೇಲ್ ಮಾಡೋಕ್ಕಾಯ್ತು. ಅವ್ರು ಹೇಳ್ತಾರೆ, ಇಲ್ಲ ಅಂದರೆ ಮಾಸ್ಕ್ ತಯಾರಿ ಮಾಡೋದು ಫ್ಯಾಕ್ಟ್ರಿನ ಹಾಕಿ ಸಕ್ಸಸ್ ಆಗಬೇಕು ಅಥವಾ ಈ ಮಟ್ಟಕ್ಕೆ ಬರಬೇಕು ಅಂದರೆ 8-10 ವರ್ಷ ಆಗಿದ್ರೂ ಆಗ್ತಿರ್ಲಿಲ್ಲ ಅಂತ, ಬರೀ 10-15 ದಿನದಲ್ಲಿ ಮಾಡಿಬಿಟ್ರಲ್ಲ. ಸೊ ಹಾಗೆ ನಿಮ್ಮ ಹತ್ರ ಒಂದು ವೇಳೆ ಪ್ರಿಪ್ರೇಷನ್ ಇದ್ದುಬಿಟ್ರೆ ಸ್ಕೇಲ್ ಮಾಡೋಕ್ಕೆ ಭಾಳ ಈಸಿ. ಮತ್ತು ಇದೊಂದು ಟೈಮ್, ಎಕ್ಸ್ಪಿರಿಮೆಂಟ್ ಮಾಡೋಕ್ಕೂ ಇದೊಂದು ಟೈಮ್. ಯಾಕೆ ಹೇಳಿ? ಎಕ್ಸ್ಪಿರಿಮೆಂಟ್ ಮಾಡಬೇಕೇನೋ ಒಂದು ಹೊಸದಾಗಿ, ಇದು ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳಿ ಕ್ವಿಕ್ಕಾಗಿ ಮಾಡ್ಬೋದು ನೀವು. ಭಾಳ ಕ್ವಿಕ್ಕಾಗಿ ಗೊತ್ತಾಗುತ್ತೆ, ಇದಾಗುತ್ತಾ ಇಲ್ಲ, ಮಾಡಬೇಕಾ ಬೇಡವಾ, ನಾವು ಬೆಳೆಸ್ಬೇಕಾ ಬೇಡವಾ ಅಂತೇಳಿ.
ಸೊ ಆ ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನು ಲೋ ಕಾಂಪಿಟೇಷನ್ ಯಾಕೆ ಹೇಳಿ, ದೊಡ್ಡ ದೊಡ್ಡ ಪ್ಲೇಯರ್ ಹತ್ರ ದುಡ್ಡು ಕಡಿಮೆ ಇದೆ. ಈಗ ಅವ್ರಿಗೆ ಕಷ್ಟ ನೋಡಿಬಿಟ್ಟು ಸಂಕಷ್ಟ ನೋಡಿ ಭಾಳ ದೊಡ್ಡ ಕಮಿಟ್ಮೆಂಟ್ ಮಾಡ್ಕೊಂಡಿದ್ರು. ಅವ್ರದೆಲ್ಲ ಈಗ ಕಷ್ಟಕ್ಕೆ ಹೋಗಿದ್ದಾರೆ. ನೀವು ಈ ಟೈಮಲ್ಲಿ ಈಸಿಯಾಗಿ ಅವ್ರ ಜೊತೆ ಕಾಂಪೀಟ್ ಮಾಡ್ಬೋದು. ಇಲ್ಲಾಂದರೆ ಹೊಸ ಪ್ಲೇಯರ್ಸು ಎಸ್ಟಾಬ್ಲಿಷ್ಡ್ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆಗೆ ಕಾಂಪೀಟ್ ಮಾಡೋದು ಕಷ್ಟ. ಈಗ ಈಸಿ. ಸೊ ಹಾಗಾಗಿ ಎಲ್ಲ ಅವಕಾಶವನ್ನು ಬಳಸ್ಕೊಳ್ಳಿ. ಹೊಸದಾಗಿ ಬಿಸ್ನೆಸ್ ಶುರು ಮಾಡಿ, ಏನಾದರೂ ಶುರು ಮಾಡಿರಿ. ನಾನು ಹೇಳ್ತೀನಿ ಕೇಳ್ರಿ, ಬಿಸ್ನೆಸ್ಸನ್ನು ಯಾವುದೇ ಬಿಸ್ನೆಸ್ ನೀವು ಬಿಲ್ಡ್ ಮಾಡಬೇಕು ಅಂದ್ರೆ ಬರೀ 5 ವಿಷಯ ನೋಡಿ. ಮಾರ್ಕೆಟ್ ಇದೆಯಾ, ನಿಮ್ಮ ಪ್ರಾಡಕ್ಟನ್ನು ಸರ್ವಿಸನ್ನು ಕೊಳ್ಳುವ ಜನ ಇದ್ದಾರಾ, ರಿಸರ್ಚ್ ಮಾಡಿ ನೋಡಿ, ಸಣ್ಣದಾಗಿ ಚೆಕ್ ಮಾಡಿ ನೋಡಿ. ಎರಡನೇದು, ಆ ಸರ್ವಿಸ್ನ ಪ್ರಾಡಕ್ಟ್ನ ಡೆಲಿವರಿ ಮಾಡುವ ಎಕ್ಸ್ಪರ್ಟೈಸ್ ನಿಮ್ಮಲ್ಲಿದೆಯಾ, ನಿಮ್ಗೆ ಅದನ್ನು ಮಾಡೋ ತಾಕತ್ತಿದೆಯಾ. ಮೂರನೇದು, ಜನ ನಿಮ್ಮನ್ನು ನಂಬ್ತಾರಾ, ಕ್ರೆಡಿಬಿಲಿಟಿ ಇದೆಯಾ. ಯಾಕಂದರೆ ಕೆಲವು ಸರಿ ಏನಾಗುತ್ತೆ, ನಾವು ಎಂತೆಂಥದೋ ಕೆಲಸ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಜನ ಒಳ್ಳೊಳ್ಳೆಯವ್ರು ಬಂದು ಊಟ ಮಾಡುವ ಒಂದು ರೆಸ್ಟೋರೆಂಟ್ ಮಾಡಬೇಕು ಅಂತೀನಿ, ಬಟ್ ಯಾವ ಏರಿಯಾದಲ್ಲಿ ಮಾಡ್ತೀನಿ ಭಾಳ ಇಂಪಾರ್ಟೆಂಟು. ಕೆಲವು ಏರಿಯಾಗೆ ಜನ, ನೀವು ಎಷ್ಟೇ ಒಳ್ಳೆ ಹೋಟ್ಲಾದರೂ ಬರೋಲ್ಲ ಜನ. ಸೊ ಹಾಗಾಗಿ ಕ್ರೆಡಿಬಿಲಿಟಿ ಉಳಿಸ್ಕೋಬೇಕಾಗತ್ತೆ ಎಲ್ಲ ಕಡೆ. ಆಮೇಲೆ 4ನೇದು, ರಿಸೋರ್ಸಸ್ನ ಮ್ಯಾನೇಜ್ ಮಾಡುವ ಎಬಿಲಿಟಿ ನಿಮಗಿರಬೇಕು. 5ನೇದು, ಇನೋವೇಷನ್ ಮಾಡಬೇಕು. ಈ 5 ಮಾಡಿದ್ದೇ ಆದರೆ ಎಂಥ ಬಿಸ್ನೆಸ್ ಆದರೂ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಯಾವ ಬಿಸ್ನೆಸ್ ಮಾಡಲಿ ಐಡಿಯಾ ಕೊಡಿ ಅಂತ ಯಾರನ್ನೂ ಕೇಳಬೇಡಿ, ನೀವು ಯೋಚನೆ ಮಾಡಿ. ನಿಮ್ಗೆ ಗೊತ್ತುಂಟು ನಿಮ್ಮ ಸುತ್ತಮುತ್ತಲಲ್ಲಿ ಏನಾಗಿದೆ, ಏನು ಚೇಂಜ್ ಆಗಿದೆ. ಅದಕ್ಕಾಗಿ ಹೇಳೋದು, ಜನ ನ್ಯೂಸ್ ಪೇಪರ್ ಓದಬೇಕು, ಬೇರೆ ಬೇರೆ ಕಡೆ ಏನಾಗ್ತಿದೆ ಚೆಕ್ ಮಾಡಿ. ನಾವು ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಟಿಕ್ಟಾಕು, ರಮ್ಮಿ ಆಡೋದಂತೆ, MPL ಆಡೋದಂತೆ ಟೈಮ್ ಹಾಳು ಮಾಡ್ತೀವಿ. ಹಾಗೆ ಮಾಡಿದೆ ಯೋಚನೆ ಮಾಡಿ ನೋಡಿ, ಯಾವುದು ಒಳ್ಳೆಯದು, ನಿಮ್ಮ ಸುತ್ತಮುತ್ತಲು ಏನು ಅವಕಾಶ ಇದೆ ಅದನ್ನು ಮಾಡೋಕ್ಕೆ ಶುರು ಮಾಡಿ. ಗ್ಯಾರಂಟಿ ಗೆಲ್ತೀರಿ. ಒಳ್ಳೆಯದಾಗಲಿ. ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಕರಿಯರ್ ಬಿಲ್ಡಿಂಗು, ಬಿಸ್ನೆಸ್ ಶುರು ಮಾಡೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಡ್ಯೂಲ್ಸ್ ಇದೆ. ಇಲ್ಲಿ ನಾನು ಸುಮಾರು ಕರಿಯರ್ ಬಿಲ್ಡಿಂಗ್ಗೆ ಒಂದು 4 ಗಂಟೆ ಕೋರ್ಸೋದು. ನಿಮ್ಮ ಕರಿಯರ್ನ ಶುರು ಮಾಡೋದು ಹೇಗೆ, ಅಥವಾ ಬಿಸ್ನೆಸ್ ಕಟ್ಟಬೇಕು ಒಂದು 4-4.25 ಗಂಟೆ ಇದೆ. ಅದು ನಿಮ್ಗೆ ಬಿಸ್ನೆಸ್ ಶುರು ಮಾಡೋಕ್ಕೆ A to Z ಗೈಡೆನ್ಸ್ ಇದೆ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ತನಕ ಡೌನ್ಲೋಡ್ ಮಾಡಿದಂದರೆ ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡಿ. ನಿಮ್ಮ ಬಿಸ್ನೆಸ್ ಕಟ್ಟೋದಕ್ಕೆ, ಕರಿಯರ್ ಶುರು ಮಾಡೋದಕ್ಕೆ ನಾನು ಪರ್ಸ್ನಲಿ ಗೈಡ್ ಮಾಡ್ತೀನಿ. ಸೊ ಹಾಗಾದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಸಿಗೋಣ. ನನ್ನ ಉದ್ದೇಶ ನೀವು ಕಲಿಬೇಕು, ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.